अब देखिए हमारे देश में रविवार को छुट्टी होती है, हॉलीडे। क्योंकि जब अंग्रेज यहां राज करते थे तो ईसाई समाज हॉलीडे मनाता है, पवित्र दिवस। तो तब से रविवार परंपरा शुरू हुई। अब रविवार को हिंदुओं से जुड़ा हुआ नहीं है, ईसाई समाज से जुड़ा हुआ है। 200 साल से 300 साल से यहां चल रहा है। अब उन्होंने एक जिले में रविवार की छुट्टी पर ताले लगवा दिए, बोले शुक्रवार को छुट्टी होगी। अब ईसाइयों से भी झगड़ा, पहले हिंदुओं से झगड़ा, अब ईसाइयों से झगड़ा। ये क्या चल रहा है भाई? ರವಿವಾರ ಭಾನುವಾರ ಹಿಂದೂಗಳದ್ದಲ್ಲ, ಇದು ಕ್ರೈಸ್ತರದ್ದು. ವಾರಗಳಲ್ಲೂ ಕೂಡ ಇಂತಹ ಕೋಮು ದ್ವೇಷದ ಟೀಕೆಯನ್ನ ಮಾತನ್ನ ಆಡಿದ್ದು ಯಾರು? ಈ ದೇಶದ ಘನವೆತ್ತ ಪ್ರಧಾನಿ ನರೇಂದ್ರ ಮೋದಿ ಅವರು. ಯಾಕೆ? ತಮ್ಮ ಮೆದುಳಲ್ಲಿ ಇರಬಹುದಾದಂತಹ ಸಹಸ್ರ ಚಾಣಕ್ಯರಿಗೆ ಸಮನಾದಂತಹ ಬುದ್ಧಿಮತ್ತೆಯ ಪ್ರದರ್ಶನವನ್ನ ಮಾಡೋದಕ್ಕೆ ಮೋದಿಯವರು ಇಂತಹ ಮಾತುಗಳನ್ನ ಆಡಿದ್ರ. ಜಾರ್ಖಂಡ್ನ ಡುಮ್ಕಾ ಜಿಲ್ಲೆಯಲ್ಲಿ ಪ್ರಚಾರ ವೇದಿಕೆಯ ಮೇಲೆ ಮಾತಾಡುವಂತಹ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾನುವಾರ ಹಿಂದೂಗಳದ್ದಲ್ಲ, ಅದು ಕ್ರೈಸ್ತರದ್ದು. ಪವಿತ್ರ ದಿನವನ್ನಾಗಿ ಭಾನುವಾರವನ್ನ ಕ್ರೈಸ್ತರು ಆಚರಿಸೋಕೆ ಶುರು ಮಾಡಿದಾಗಿನಿಂದ ಇಲ್ಲಿಯ ತನಕ ಆ ಸಂಪ್ರದಾಯ ಮುಂದುವರೆದಿದೆ. ಕಳೆದ 200-300 ವರ್ಷಗಳಿಂದಲೂ ಕೂಡ, ಅಂದ್ರೆ ಬ್ರಿಟಿಷರ ಕಾಲದಿಂದಲೂ ಕೂಡ ಇದೇ ನಡ್ಕೊಂಡ್ ಬಂದಿದೆ. ಇಲ್ಲಿನ 2 ಜಿಲ್ಲೆಗಳಲ್ಲಿ ಭಾನುವಾರಕ್ಕೆ ಬದಲಾಗಿ ಶುಕ್ರವಾರವನ್ನು ರಜಾ ದಿನವನ್ನಾಗಿ ಘೋಷಣೆ ಮಾಡಿದ್ರು. ಇಲ್ಲೂ ಕೂಡ ಹಿಂದೂಗಳ ಜೊತೆಗಳಲ್ಲಿ ಇದ್ದಂತಹ ಜಗಳದ ಜೊತೆಯಲ್ಲಿ ಕ್ರೈಸ್ತರ ಜೊತೆಯಲ್ಲೂ ಕೂಡ ಜಗಳ ಹಚ್ಕೊಂಡ್ರು ಅನ್ನೋ ಮೂಲಕ ಒಂದು ಭಾನುವಾರಕ್ಕೂ ಕೂಡ ಒಂದು ರವಿವಾರಕ್ಕೂ ಕೂಡ ಕೋಮು ದ್ವೇಷದ ಬಣ್ಣವನ್ನ ಬಳಿದ್ರು. ಯಾಕೆ ಮಾತನ್ನು ಹೇಳಿದ್ರು? 2024 ಜುಲೈ 14ರಂದು ಒಂದು ಸುದ್ದಿ ಸಾಕಷ್ಟು ಕಡೆ ಚರ್ಚೆ ಆಯಿತು. ಬಿಹಾರದ ಕಿಶನ್ಗಂಜ್ನ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವಂತಹ 37 ಶಾಲೆಗಳಿಗೆ, ಜಾರ್ಖಂಡ್ನ ಇದೇ ಡುಮ್ಕಾ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವಂತಹ 47 ಶಾಲೆಗಳಿಗೆ ಅಲ್ಲಿನ ಸರ್ಕಾರಗಳ ಆದೇಶದ ಮೇರೆಗೆ ಅಲ್ಲಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಭಾನುವಾರಕ್ಕೆ ಬದಲಾಗಿ ಶುಕ್ರವಾರವನ್ನ ರಜಾ ದಿನವನ್ನಾಗಿ ಘೋಷಣೆ ಮಾಡಿದ್ರು. ಕಾರಣ ಏನು ಅಂದ್ರೆ ಆ ಭಾಗಗಳಲ್ಲಿ ಮುಸಲ್ಮಾನರು ಜಾಸ್ತಿ ಜನ ಇದ್ರು. ಆ ಮುಸಲ್ಮಾನ ಪೋಷಕರ ಒತ್ತಡದ ಮೇರೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹೇಗಿದ್ರು ಮಕ್ಕಳು ಪಾಲಿಸ್ತಿರುವಂತದ್ದು, ಆಚರಿಸ್ತಿರುವಂತದ್ದು ಆ ಧರ್ಮ, ಆ ಕಾರಣಕ್ಕೋಸ್ಕರ ಅವ್ರಿಗೆ ಆ ರಜೆ ಕೊಡೋಣ ಅನ್ನೋ ಒಂದು ಆದೇಶ ಹೊರಡಿಸಿದ್ರು. ಆ ಆದೇಶ ಹೊರಬಿದ್ದ ಕೂಡಲೇ ಬಿಜೆಪಿ ಕಟುವಾಗಿ ಟೀಕಿಸ್ತು, ಪ್ರತಿಭಟನೆ ಮಾಡಿತು. ತತ್ಕ್ಷಣ ಎಚ್ಚೆತ್ತುಕೊಂಡಂತಹ 2 ಸರ್ಕಾರಗಳು ಆ ಆದೇಶವನ್ನ ರದ್ದುಗೊಳಿಸಿದ್ರು. ನಿಮಗೆ ಗೊತ್ತಿರಲಿ, ಇದೇ ನಿತೀಶ್ ಕುಮಾರ್ ಅವರ ಸರ್ಕಾರವೂ ಕೂಡ ಇಂಥದ್ದೊಂದು ಆದೇಶವನ್ನ ಹೊರಡಿಸಿತ್ತು ಬಿಹಾರದಲ್ಲಿ. ಈ ಘಟನೆಯನ್ನ ನೆನಪಿಸುವ ಮೂಲಕ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಹಿಂದೂಗಳ ಮತವನ್ನ ಸೆಳೀಲಿಕ್ಕೆ ಹೇಗೆ ಬೇರೆಯವರು ಓಲೈಕೆ ರಾಜಕಾರಣ ಮಾಡ್ತಿದ್ದಾರೆ ಅಂತ ಟೀಕಿಸ್ಲಿಕ್ಕೆ ಭಾನುವಾರವನ್ನ ಕ್ರೈಸ್ತರ ದಿನ ಅನ್ನೋ ಮೂಲಕ ಮೋದಿಯವರು ಯಾವ ಸಂದೇಶವನ್ನ ಕೊಡೋಕೆ ಮುಂದಾದ್ರು? ಎಲ್ಲೋ ಒಂದು ಕಡೆ ಮೋದಿಯವರಿಗೆ ಭಾಷಣ ಬರ್ಕೊಡ್ತಾರೆ, ಅವರು ಟೆಲಿಪ್ರಾಂಪ್ಟರ್ ನೋಡಿ ಓದ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ನಗ್ನ ಸತ್ಯ. ಹೋಲಿಡೇ ಮತ್ತು ಹಾಲಿಡೇಗೆ ವ್ಯತ್ಯಾಸವನ್ನ ಕಂಡುಕೊಳ್ಳುವಲ್ಲಿ ಘನವೆತ್ತ ಪ್ರಧಾನಿಯವರು ಯಾಮಾರಿರಬಹುದಾ? ಅವ್ರು ಹೇಳ್ತಾರೆ ಕ್ರೈಸ್ತರ ಪವಿತ್ರ ದಿನ ಭಾನುವಾರ ಅಂತ. ಹಾಲಿಡೇ ಅಥವಾ ಹಾಲ್ಡೇ, ಹೋಲಿಡೇ ರಜಾ ದಿನ ಮತ್ತು ಪವಿತ್ರ ದಿನ. ನಿಜಕ್ಕೂ ಪವಿತ್ರ ದಿನ ಏನು, ಯಾಕೆ? ಕ್ರೈಸ್ತ ಧರ್ಮದ ಪ್ರಕಾರ, ಕ್ರೈಸ್ತ ಧರ್ಮದ ಒಡಂಬಡಿಕೆಗಳ ಪ್ರಕಾರ ಇಡೀ ವಿಶ್ವವನ್ನ, ಜಗತ್ತನ್ನ ದೇವರು 6 ದಿನಗಳಲ್ಲಿ ಸೃಷ್ಟಿಸಿದಂತೆ, ಇನ್ನೊಂದು ದಿನ ಸುಸ್ತಾದ ಕಾರಣಕ್ಕೆ ವಿರಮಿಸಿದ್ದನಂತೆ. ಆ ವಿರಮಿಸಿದ ದಿನವನ್ನೇ ಹಾಲಿಡೇ ಅಂತ, ಪವಿತ್ರ ದಿನ ಅಂತ ಕ್ರೈಸ್ತರು ಆಚರಿಸ್ತಾರೆ ಅನ್ನುವಂಥದ್ದು ಒಂದು ನಂಬಿಕೆ. ಹಾಗಾಗಿಯೇ ಕ್ರೈಸ್ತರಿಗೆ ಭಾನುವಾರ ವಿಶೇಷ ದಿನವೂ ಹೌದು. ಕ್ರೈಸ್ತ ಧರ್ಮದ ಅನುಯಾಯಿಗಳಾಗಿದ್ದ ಬ್ರಿಟಿಷರು ಜಗತ್ತಿನ ಬಹುಪಾಲು ದೇಶಗಳನ್ನ ಆಳುತ್ತಿದ್ದರು. ಈ ಸಂದರ್ಭ ಅದೇ
ಭಾನುವಾರದ ರಜೆಯ ದಿನವನ್ನ ಅಲ್ಲಿನ ದೇಶಗಳಲ್ಲೂ ಕೂಡ ಚಾಲ್ತಿಗೆ ತಂದ ಕಾರಣ ಭಾನುವಾರ ಜಗತ್ತಿನ ಬಹುಪಾಲು ದೇಶಗಳಲ್ಲಿ ರಜೆ ದಿನವಾಗಿದೆ ಅನ್ನುವಂಥದ್ದು ಒಂದು ವಾದ. ಹಾಗಿದ್ರೆ ಇಡೀ ಜಗತ್ತಿನಲ್ಲಿ ಭಾನುವಾರವೇ ಎಲ್ರಿಗೂ ರಜಾ ದಿನ ಆಗಿದೆಯಾ? ಇಲ್ಲ. ಹೆಚ್ಚಿನ ಮುಸ್ಲಿಂ ದೇಶಗಳಲ್ಲಿ ಶುಕ್ರವಾರವನ್ನ ಆರಾಧನೆಯ ದಿನವೆಂದು ಪರಿಗಣಿಸಲಾಗುವುದು. ಈ ಕಾರಣಕ್ಕೋಸ್ಕರನೇ ಭಾನುವಾರದ ಬದಲು ಶುಕ್ರವಾರ ರಜೆ ಇದೆ. ಇನ್ನುಳಿದಂತೆ ನೇಪಾಳ, ಇರಾನ್, ಬಹ್ರೇನ್, ಇರಾಕ್, ಯೆಮೆನ್, ಜೋರ್ಡಾನ್, ಅರಬ್ ರಾಷ್ಟ್ರಗಳು, ಕುವೈತ್, ಇಸ್ರೇಲ್, ಲಿಬಿಯಾ, ಸಿರಿಯಾ, ಮಾಲ್ಡೀವ್ಸ್, ಸುಡಾನ್, ಮಲೇಷ್ಯಾ, ಸೌದಿ ಅರಬ್, ಒಮನ್, ಸರತಿ, ಪ್ಯಾಲೆಸ್ತೈನ್, ಈಜಿಪ್ಟ್, ಬಾಂಗ್ಲಾದೇಶ್, ಅಫ್ಘಾನಿಸ್ತಾನ್ ಹಾಗೂ ಅಲ್ಜೀರಿಯಾ ಸೇರಿದಂತೆ ಹಲವು ರಾಷ್ಟ್ರಗಳಲ್ಲಿ ಭಾನುವಾರ ರಜೆ ಇರುವುದಿಲ್ಲ. ಮಾರ್ಚ್ 7 ಕ್ರಿಸ್ತಶಕ 321 ಇತಿಹಾಸದ ಪ್ರಕಾರ ಇದೇ ದಿನವೇ ಕ್ರಿಶ್ಚಿಯನ್ ಧರ್ಮವನ್ನ ಸ್ವೀಕರಿಸಿದ ಮೊದಲ ರೋಮನ್ ಆಡಳಿತಗಾರ ಕಾನ್ಸ್ಟಾಂಟೈನ್ ಭಾನುವಾರವನ್ನ ಸಾರ್ವಜನಿಕ ರಜಾ ದಿನವಾಗಿ ಘೋಷಿಸಿದರು. ಇದರಿಂದಾಗಿ ಜನರು ಚರ್ಚ್ಗಳಿಗೆ ಹೋಗಬಹುದು ಎನ್ನುವುದು ಆತನ ಉದ್ದೇಶವಾಗಿತ್ತು. ಹಾಗಿದ್ರೆ ಹಿಂದೂ ಧರ್ಮದಲ್ಲಿ ಭಾನುವಾರಕ್ಕೆ ಯಾವ ಮಹತ್ವ ಇದೆ? ಹಿಂದೂ ಧರ್ಮದ ಪ್ರಕಾರ ರವಿವಾರವನ್ನ ಸಾಕ್ಷಾತ್ ರಘುಕುಲ ತಿಲಕನ ಪೂರ್ವಜ ಸೂರ್ಯ ದೇವನನ್ನ ಆರಾಧಿಸುವಂತಹ ವಾರ, ರವಿಯನ್ನ ಆರಾಧಿಸುವಂತಹ ವಾರ. ಆ ಕಾರಣಕ್ಕೋಸ್ಕರನೇ ರವಿವಾರವು ಕೂಡ ಪವಿತ್ರವಾದಂತಹ ದಿನವಾಗಿದೆ. ಇದಕ್ಕಿಂತಲೂ ಮಿಗಿಲಾಗಿ ಮೈಲಾರಲಿಂಗೇಶ್ವರ ಖಂಡೋಬನನ್ನ ಆರಾಧಿಸುವಂತಹ ಅತ್ಯಂತ ಪವಿತ್ರ ದಿನ ಅದು ಭಾನುವಾರ. ಆ ಕಾರಣಕ್ಕೋಸ್ಕರ ಭಾನುವಾರವೂ ಕೂಡ ಹಿಂದೂಗಳಲ್ಲಿ ಬಹುಪಾಲು ಜನಕ್ಕೆ ಪವಿತ್ರವಾದಂತಹ ದಿನ. ಇದನ್ನ ಬಿಟ್ರೆ ವೇದಗಳ ಆಚೆಗೆ, ವೇದಗಳ ಕಾಲದಲ್ಲಿ ರಜೆಯ ದಿನ ಯಾವುದಾಗಿತ್ತು? ಬಹುಪಾಲು ಕಡೆ ಸರ್ಚ್ ಮಾಡಿದ್ರೆ ಕೆಲವು ವಿಚಾರಗಳಷ್ಟೇ ಸಿಗ್ತವೆ. ಈ ನೆಲದ ಮೇಲೆ ಯಾವ ದೊರೆಯೂ ಕೂಡ ಇಂಥದ್ದೇ ದಿನ ಸಾರ್ವತ್ರಿಕ ರಜಾ ದಿನ ಅಂತ ಘೋಷಿಸಿಲ್ಲ ಅನ್ನುವಂಥದ್ದು ಗೊತ್ತಾಗತ್ತೆ. ಆದ್ರೆ ಶಿವ ನಂದೀಶ್ವರನನ್ನ ಫ್ರೀಯಾಗಿ ಬಿಡುವಂಥದ್ದು ಸೋಮವಾರ. ಆ ಕಾರಣಕ್ಕೋಸ್ಕರನೇ ಯಾರೆಲ್ಲ ಉಳುಮೆ ಮಾಡ್ತಾರೆ ರೈತರು, ಸೋಮವಾರದ ದಿನ ಉಳುಮೆ ಮಾಡುವ ಕೆಲಸಕ್ಕೆ ಎತ್ತುಗಳನ್ನ ಬಳಸೋದಿಲ್ಲ. ಅಲ್ಲಿಗೆ ಹಿಂದೂಗಳ ಪವಿತ್ರ ದಿನ ಅಥವಾ ರಜಾ ದಿನ ಸೋಮವಾರ ಅಂತ ಪರಿಗಣಿಸಬಹುದಾ? ಭಾರತೀಯ ಚರಿತ್ರೆಯಲ್ಲಿ ಒಂದು ಸರ್ಕಾರ ಭಾನುವಾರ ಸಾರ್ವತ್ರಿಕ ರಜಾ ದಿನ ಅಂತ ಘೋಷಣೆ ಮಾಡಿದ್ದು ಜೂನ್ 10, 1890. ನಾರಾಯಣ ಮೇಘಾಜಿ ಲೋಖಂಡೆ ಅನ್ನುವಂತಹ ಮಹಾರಾಷ್ಟ್ರದ ಕಾರ್ಮಿಕ ನಾಯಕ ಬ್ರಿಟಿಷ್ ಸರ್ಕಾರದ ವಿರುದ್ಧ ಸುಮಾರು 7 ವರ್ಷಗಳ ಕಾಲ ಹೋರಾಡಿ ಭಾರತೀಯ ಗಿರಣಿ ಕಾರ್ಮಿಕರಿಗೆ ವಾರದ 7 ದಿನಗಳಲ್ಲಿ 1 ದಿನದ ರಜೆ ಘೋಷಿಸಬೇಕು ಅಂತ ಪಟ್ಟು ಹಿಡಿದು ಹೋರಾಟ ಮಾಡಿ ರಜೆ ಘೋಷಣೆ ಮಾಡುವಂತೆ ನೋಡಿಕೊಂಡ್ರು. ಹೀಗೇಳಿ ವಾರಗಳಲ್ಲೂ ಕೂಡ ಕೋಮು ದ್ವೇಷದ ದಳ್ಳುರಿಯ ಬೆಂಕಿಯನ್ನು ಹಚ್ಚುವಂಥದ್ದು ಎಷ್ಟು ಸರಿ?